ಹಲೋ ವೀಕ್ಷಕರೇ, ನಮಸ್ಕಾರ. ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಹೋಗ್ತಾ ಇದ್ದೀವಿ ಪೇನುಕೊಂಡ ಫೋರ್ಟ್ ಮತ್ತು ಲೇಪಾಕ್ಷಿ ಟೆಂಪಲ್ಗೆ. ಸೊ ಈಗ 3:30 ಆಗಿದೆ ಅನಿಸುತ್ತೆ. ಸೊ ಈಗ ಜಸ್ಟ್ ನಾನು ಮನೆಯಿಂದ ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನಮ್ಮದು ಮೀಟಪ್ ಪಾಯಿಂಟ್ ಬಂದ್ಬಿಟ್ಟು ಹೆಬ್ಬಾಳದಲ್ಲಿ. ಸೊ ನಮ್ಮದು ಇನ್ನೊಂದಿಷ್ಟು ಜನ ಬ್ಯಾಚು ಬನಶಂಕರಿಯಿಂದ ಬರ್ತಾಯಿದ್ದಾರೆ. ಸೊ ಆಲ್ಮೋಸ್ಟ್ 4:30ಗೆ ನಾವು ಹೆಬ್ಬಾಳ ರೀಚ್ ಆಗೋ ಪ್ಲ್ಯಾನ್ ಇದೆ. ಸೊ ಹೆಬ್ಬಾಳದಿಂದ ಆಂಧ್ರ ಎಂಟ್ರಿ ಆಗಿ ಅಲ್ಲಿಂದ ಪೇನುಕೊಂಡ ಫೋರ್ಟಿಗೆ ಹೋಗೋ ಪ್ಲ್ಯಾನ್ ಇದೆ. ಸೊ ಗಾಡಿಗೆ ಪೆಟ್ರೋಲ್ ಹಾಕಿಸ್ಬೇಕಿತ್ತು, ನಿನ್ನೆನೇ ಮರ್ತುಬಿಟ್ಟಿದ್ದೆ. ಸೊ ತುಂಬ ಕಡೆ ಹುಡುಕ್ತೆ. ಆಮೇಲೆ ಹೆಬ್ಬಾಳದಲ್ಲಿರೋ ಇಂಡಿಯನ್ ಆಯಿಲಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ಹುಡುಗರನ್ನ ಮೀಟಪ್ ಆದ್ವಿ. ಸೊ ಅಲ್ಲಿಂದ ರೈಡ್ ಸ್ಟಾರ್ಟ್ ಮಾಡಿದ್ವಿ. ಅಂತೂ ಬೆಂಗಳೂರನ್ನ ಆಲ್ಮೋಸ್ಟ್ 4:45 ಹಂಗೆ ಬಿಟ್ವಿ. ಹೆಬ್ಬಾಳದಿಂದ ಆಲ್ಮೋಸ್ಟ್ 20 ಕಿಲೋಮೀಟರ್ಸ್ ರೈಡ್ ಮಾಡಿ ಏರ್ಪೋರ್ಟ್ ಹತ್ರ ಇರೋ ಒಂದು ಟೋಲ್ ಹತ್ರ ಹಾಕಿದ್ವಿ. ಒಂದು ಬಿಸಿ ಬಿಸಿ ಕಾಫಿ ಕುಡಿದು ಅಲ್ಲಿಂದ ಹೊರಟ್ವಿ. ಸೊ ಆಲ್ಮೋಸ್ಟ್ ಆಂಧ್ರ ಬಾರ್ಡ್ರ್ ಎಂಟ್ರಿ ಆಗ್ತಿದ್ದಂಗೆ ಮಿಸ್ಟ್ ಸ್ಟಾರ್ಟ್ ಆಯಿತು. ಸೊ ಹೆವಿ ಚಳಿ ಇತ್ತು ಮತ್ತು ವಿಸಿಬಿಲಿಟಿ ಮತ್ತು ಕೂಡ ಫುಲ್ ಝೀರೋ ಇತ್ತು. ಸೊ ನಿಧಾನಕ್ಕೆ ಡ್ರೈವ್ ಮಾಡಿ ಹಾಗೂ ಹಿಂಗೂ ಪೇನುಕೊಂಡ ಫೋರ್ಟನ್ನು ತಲುಪಿದ್ವಿ. ನಾವು ಪೇನುಕೊಂಡ ರೀಚ್ ಆಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸನ್ರೈಸ್ ಆಗಿಬಿಟ್ಟಿತ್ತು. ಸೊ ಆಗ್ತಾನೆ ನಾವು ಪೇನುಕೊಂಡ ಫೋರ್ಟ್ ಹಿಲ್ ಸ್ಟೇಷನ್ ರೈಡಿಂಗ್ನ ಸ್ಟಾರ್ಟ್ ಮಾಡ್ತೀವಿ. ಹೋಗ್ತಾ ಹೋಗ್ತಾ ಮಾತ್ರ ವ್ಯೂವಿಂಗ್ ರೈಡ್ ಮಾತ್ರ ಸೂಪರ್ ಆಗಿದೆ. ಸೊ ರೈಡಿಂಗು ಅಷ್ಟೇ ಥ್ರಿಲ್ಲಿಂಗ್ ಆಗಿದೆ. ಸೊ ಇದು ಒಂಥರ ಟೋಟಲಿ ವರ್ತ್ ಇಟ್ ಅಂತ ಅನಿಸ್ತು. ಸೊ ಎಂಜಾಯ್ ಮಾಡಿಕೊಂಡು ನಾವು ಮೇಲಿನ ಟಾಪ್ ವ್ಯೂವರೆಗೆ ಹೋಗ್ತೀವಿ.
ಅಂದರೆ ಇದು ಹಂಪಿಲಿ ವಿಜಯನಗರ ಇದಿದ್ರಲ್ಲ ಯಾರು ಅರಸಿದ್ರಲ್ಲ, ಅಲ್ಲಿ ದಾಳಿ ಆಯಿತು ನೋಡು. ಅಲ್ಲಿ ದಾಳಿಯಾಗಿ ಪೂರ್ತಿ ಅವ್ರದ್ದು ಕೋಟೆ ಎಲ್ಲ ಪುಡಿ ಮಾಡಿದ್ಮೇಲೆ ಅಲ್ಲಿಂದ ಉಳಿದವ್ರು ಏನಿದ್ರು ಅವ್ರು ಇಲ್ಲಿ ಬಂದ್ಬಿಟ್ಟು ಕೋಟೆ ಕಟ್ಟಿರೋದು, ಅಲ್ಲಿಂದ ಓಡ್ ಬಂದು. ಈಗ ಸ್ವಲ್ಪ ಹಂಪೆ ಥರನೇ ಕಾಣತ್ತಪ್ಪ ಮೇಲಿಂದ. ಅಲ್ಲಿ ನೀನು ಮೇಲ್ಗಡೆ ಹೋಗಿ ನೀನು ಆರ್ಕಿಟೆಕ್ಚರ್ ಹೌದು, ಅವರು ಇಲ್ಲಿಗೆ ಬಂದು ಇಲ್ಲಿ ಕೋಟೆ ಬಿಲ್ಡ್ ಮಾಡಿ ಇಲ್ಲೇ ಇದ್ದಿದ್ದು. ಅದೇ ಒಂದು ಇದು ಹಿಸ್ಟ್ರಿ ಅಷ್ಟೇ ಇದಕ್ಕೆ. ಬಟ್ ಇದು ಅಷ್ಟೊಂದೆಲ್ಲ ಡೆವಲಪ್ ಆಗಿಲ್ಲ ಇನ್ನೂ ನೋಡಿ ಇದೆಲ್ಲ ಕೋಟೆದು ಇದು ಏನಂತಾರೆ. ಬಟ್ ಇದನ್ನು ಹೊಡೆದಿಯಾರ ಅನ್ಸುತ್ತೆ ನೋಡಿ, ಇಲ್ಲೆಲ್ಲ ಫುಲ್ ಹೊಡೆದ. ಅದೇ ಅದನ್ನೆಲ್ಲ ಮತ್ತೆ ಹಾಳು ಮಾಡಿದ್ದಾರೆ ಕಣ, ಅದನ್ನೆಲ್ಲ ಕೋಟೆ ಮತ್ತೆ ಯಾರು ಅದನ್ನ ರೀಬಿಲ್ಡ್ ಮಾಡಲಿಲ್ಲ. ಅಲ್ಲಿಂದ ಇಲ್ಲಿವರೆಗೆ ಯಾಕೆ ಬಂದ್ರು ಅಂತ. ಹಂಪಿ ಇರೋದು ಎಲ್ಲಿ ಏನೋ ಎಸ್ಕೇಪಿಗೆ ಇರ್ಬೋದಲ್ಲ. ಹ್ಞೂ ಕಣ. ಹಂಪಿ ಏನು ನಿಂಗೇನು ಭಾಳ ಇದಾಗಲ್ಲ ಕಣ, ಆ ಕಡೆ ಇದು ನಿಂದ ಆಂಧ್ರ ಬಾರ್ಡ್ರಲ್ಲೇ ಇರೋದು ಅದು ಕೂಡ. ಕರೆಕ್ಟ್. ಹಾಂ ಬಟ್ ಅದೇನೆ ಇವಾಗ ಹತ್ರ ಎಲ್ಲರೂ ಹೋಗಿ ಕೂತ್ಕೊಂಡ್ರೆ ಮತ್ತೆ ಬಂದು ದಾಳಿ ಮಾಡ್ತಾರಲ್ಲ. ಹೌದು, ಅಲ್ಲ ಇಲ್ಲಿಂದ ಒಂದು 400 ಕಿಲೋಮೀಟರ್ಸ್ ಆಗ್ಬೋದು ಅಷ್ಟೇ. ಮುಂಚೆ ಯಾರಿಗೆ ಗೊತ್ತೇ ಆಗ್ತಿರ್ಲಿಲ್ಲ ಅನ್ಸುತ್ತೆ ಏನೋ ಇದೆ ಅಂತ. ಹಾಂ ಮುಂಚೆ ಇನ್ನೂ ಚೆನ್ನಾಗಿತ್ತು ಅನ್ಸುತ್ತೆ ಗುರು. ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಕಾಣುತ್ತಲ್ಲ ಫುಲ್ ಚಿಕ್ಕಬಳ್ಳಾಪುರ ಎಲ್ಲ ಗುಡ್ಡ 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 ಬೆಟ್ಟ. ಹಿಂಗೆ ಇಲ್ಲೆಲ್ಲ ನೋಡಿ ಇಲ್ಲಿ ಕಾಣಿಸುತ್ತಲ್ಲ ಇವೆಲ್ಲ ಇದೆಲ್ಲ ಇದೆ ನೋಡಿ, ಎಲ್ಲ ಗೋಡೆಗಳು ಗೋಡೆ ಇವೆಲ್ಲ ಕರೆಕ್ಟ್. ಅದನ್ನೆಲ್ಲ ಡೆಮಾಲಿಷ್ ಆಗಿ ಹಾಳಾಗೋಗಿದೆ, ಯಾರು ನೋಡ್ಕೊಳ್ಳಲ್ಲ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟು ಹಂಪಿಲಿ ಏನು ಮಾಡಿದ್ದಾರೆ ಅಂದರೆ ಈ ಥರ ಡೆಮಾಲಿಷ್ ಆಗಿರೋದನ್ನ ಮತ್ತೆ ರೀಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ಮಾಡಲಿಲ್ಲ, ಅದಕ್ಕೆ ಹಂಗಿದೆ ಅಷ್ಟೇ. ನಿಂಗೆ ಅಲ್ಲಿ ನೋಡಿದ್ರೆ ಅರ್ಧಕ್ಕರ್ಧ ಅಲ್ಲಿ ಹಂಪಿಲಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ರೀಬಿಲ್ಡ್ ಮಾಡಿರೋದು. ಒಂದಷ್ಟು ಟೆಂಪಲ್ಗಳು ಮಾತ್ರ. ಹೌದು, ಎಷ್ಟು ಇದಕ್ಕೆ 14,000 DJ. ಆ್ಯಕ್ಚುಲಿ ಹೌದಲ್ಲ, ಏನಾಗಲ್ಲ. ನಿಂಗೆ ರೈಡಿಂಗ್ ಬೂಟ್ಸ್ ಕಟ್ಟಿರುತ್ತೆ, ಆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ. ಸೇಮ್ ಥಿಂಗ್ ಇದಕ್ಕೂ ಕೂಡ ಓಕೆ ಎಲ್ಲ ಕಡೆಗೂ ಇರುತ್ತೆ ನೋಡಿ, ಅದು ಅದಕ್ಕೆ ಇರೋದು. ನನಗೂ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಹೌದಲ್ಲ. ಹಾಂ, ನಾನು ಇವಾಗ ಅದು ಇತ್ತೀಚೆಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಕಾನ್ಫಿಡೆನ್ಸ್ ಬರಲ್ಲ, ಗೇರು ಬ್ರೇಕು ಕಾಲಲ್ಲೇ ಇದ್ದರೆ ನಮಗೆ ಟಕ್ಕಂತ ಧೈರ್ಯ ಬರುತ್ತೆ. ಬಟ್ ಇದು ಅಭ್ಯಾಸ ಮಾಡ್ಕೊಂಡ್ಮೇಲೆ ಸರಿ ಆಗುತ್ತೆ. ಬಟ್ ಏನಾದರೂ ಫ್ರಂಟೇ ಫಸ್ಟ್ ಹಿಡಿಬೇಕು ಸ್ವಲ್ಪ. ಹಾಂ, ನಮ್ದೆಲ್ಲ ಫ್ರಂಟೇ ಕಣ, ಎಲ್ಲ ಗಾಡಿನೂ ಫಸ್ಟ್ ಫ್ರಂಟ್. ಬ್ಯಾಕ್ ಬ್ರೇಕ್ ಆ್ಯಕ್ಚುಲಿ ಏನೂ ಯೂಸ್ ಇಲ್ಲ, ಕಂಟ್ರೋಲಿಗೆ ಮಾತ್ರ. ಸ್ಪೀಡರ್ ಇದ್ದರೆ ಚೆನ್ನಾಗಿ ರೈಟ್ ಇದ್ದರೆ ಅಷ್ಟೇ ಹಿಡಿಯೋದು. ಸ್ಟಾಪ್ ಮಾಡಿ ಸ್ಲೋ ಮಾಡ್ಕೊಂಡ್ರೆ ಬೇಜಾನ್ ಸಾಕು. ಅಷ್ಟು ಹೋಗ್ತಿದ್ವಿ. ಹೀಗೆ ನಾವು ಪೇನುಕೊಂಡ ಫೋರ್ಟ್ನ ಟಾಪ್ ವ್ಯೂನ ಎಂಜಾಯ್ ಮಾಡಿಕೊಂಡು 2 hours ಸ್ಪೆಂಡ್ ಮಾಡಿ ಆಲ್ಮೋಸ್ಟ್ 9 o'clock ಆಗಿರುತ್ತೆ. ಸೊ ಟಿಫನಿಗೋಸ್ಕರ ಕೆಳಗೆ ಇಳಿತೀವಿ. ಅಲ್ಲಿ ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಲೇಪಾಕ್ಷಿ ಟೆಂಪಲ್ಗೆ ಹೊರಡ್ತೀವಿ. ಲೇಪಾಕ್ಷಿ ಟೆಂಪಲ್ ಇರೋದು ಆಲ್ಮೋಸ್ಟ್ 50 ಕಿಲೋಮೀಟರ್ಸ್ ಇದೆ ಪೇನುಕೊಂಡದಿಂದ. ಅಲ್ಲಿಗೆ ನಾವು ಆಲ್ಮೋಸ್ಟ್ 10:30 ಹಾಗೆ ರೀಚ್ ಆಗ್ತೀವಿ. ಇದೇನದು ಹಗ್ಗ ಎಲ್ಲ ಹಿಂಗೆ ಮಾಡಿ ಹೇಳ್ಕೊಂಡು ನೋಡ್ತಾರೆ, ಹಗ್ಗ ಮಾಡ್ತಾರೆ. ಹೌದಾ, ಲೇಪಾಕ್ಷಿ ಟೆಂಪಲ್ ಇಲ್ಲಿದೇನೆ ಫೇಮಸ್ ಲೇಪಾಕ್ಷಿ ಕಲ್ಲು. ಬಿಸಿ ಆಗುತ್ತೆ ತಿಂದು ಅಂದರೆ ಬ್ಲ್ಯಾಕ್ ಇದ್ರೆ ಸುಡತ್ತೆ, ವೈಟ್ ಇದೆ. 2 ಗಂಟೆ 3 ಗಂಟೆ ಅಷ್ಟೊತ್ತಿಗೆ ಬಂದರೆ ಇಲ್ಲ ಕಣ. ಆದ್ರೂ ಕಲ್ಲು ಅಷ್ಟು ಬೇಗ ಬಿಸಿ ಆಗಿರಲ್ಲ ಆಯ್ತಾ, ಅಥವಾ ಅದು ಸುಡೋ ಥರ ಆಗಿರಲ್ಲ. ಕಾಂಕ್ರೀಟ್ ನೆಲ ಬೆಂಗಳೂರು ಟೆರಸ್ ಮನೆ ಕೆಲಸ ಮಾಡ್ತಿದ್ದೆ ಮನೆ ಊರಲ್ಲಿ. ನಮ್ಮನೆ ನಾಯಿ ಊಟಕ್ಕೆ ಬಿಡುವಾಗ ತಪ್ಸ್ಕೊಂಡು ಓಡ್ತಾಯಿತ್ತು ಮಧ್ಯಾಹ್ನ 2 ಗಂಟೆ, ಫುಲ್ಲು ಬೇಸಿಗೆ. ನಾನೇನು ಮಾಡಿದೆ, ನಂಗೆ ಸಿಟ್ಟು ಬಂದ್ಬಿಡ್ತೀನಿ. ನಾನು ಹೇಳಿ ಕೇಳಿದೆ ಓಡ್ತಾ ಅದು.
ನಾನು ಮೊದಲು ಎಲ್ಲೋದ್ರೂ ಬಿಡಲ್ಲ ಅಂತ ಕೆಲಸ ಕೂತು ಹಾಗೆ ಎದ್ದು ಓಡ್ದೆ ಆಯ್ತಾ, ಚಪ್ಪಲಿ ಹಾಕಲಿಲ್ಲ. ಕಾರ್ ಓಡೋದು ಓಡಿದ್ವಿ, ಗಾಡಿ ಮೇಲೆ ಗಾಡಿ ಮೇಲೆ ಸಿಗ್ತಾಯ್ತಾ, ಅಲ್ಲಿ ಹೊಡೆದು ಬೆರ್ಸ್ಕೊಂಬಂದೆ. ವಾಪಸ್ ಬರ್ತಾ ಇದ್ದೀನಿ, ನೋ ಟಾರ್ ರೋಡ್ ಮೇಲೆ ಕಾಯ್ಬೇಕಾಗ್ತಿಲ್ಲ. ನಾನು ಮನೆಗೆ ಬಂದು ಸಾಯಂಕಾಲ ಹಾಕೊಂಡು ನೋಡ್ತೀನಿ, ಫುಲ್ಲು ಗುಳ್ಳೆ, ಹಿಡಿಯೋಕೆ ಆಗ್ತಾ ಇರಲಿಲ್ಲ ನನಗೆ 2 ದಿವಸ ಕಷ್ಟಪಟ್ಟು. ಹಾಂ ಇಲ್ಲ 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 बीच में आओ, बीच में. हाँ बस. अरे आगे आओ यार, इसके नीचे खड़े रहो. नीचे नीचे. ಲೇಪಾಕ್ಷಿ ಟೆಂಪಲ್ ಒಳಗೆ ಒಂದು ಗಣಪತಿ ಮೂರ್ತಿ. ದಿಸ್ ಇಸ್ ಆರ್ಟ್, ಪ್ಯೂರ್ ಆರ್ಟ್. ಹೇಗೆ ಮಾಡಿದ್ದಾರೆ ನೋಡೋ ಕಲಾವಿದರು. ಅಲ್ಲ ಇನ್ನೂ ಹಾಳಾಗಿರೋದು, ಫುಲ್ ಹಾಳು ಮಾಡಿದ್ದಾರೆ ಅಷ್ಟೇ. ಅಲ್ಲ ಆದರೂ ಇದಕ್ಕೆಲ್ಲ ಹಾಳಾಗಿರೋದು. ಪ್ಲಾಸ್ಟಿಕ್ ಮೇಲ್ಗಡೆ ಪೇಂಟಿಂಗ್ ಅಲ್ಲಿ ಹೇಗಿದೆ ಹಾಗೆ ಇದೆ. ಇದೆಲ್ಲ ಫುಲ್ ಒಂದೊಂದೇ ಕಲ್ತಾನೆ ಎಲ್ಲ ಮೋನಲ್ಲಿ. ಅದನ್ನು ಮಾಡಿರ್ಬೇಕಲ್ಲ, ಕಲ್ಲನ್ನು ಅಲ್ಲಾಡೋ ರೀತಿ ಅವಾಗಿನ ಕಾಲದಲ್ಲಿ ಕ್ರೇನ್ ಗಿರೇನ್ ಇರಲಿಲ್ಲ. ಜಸ್ಟ್ ಇಮ್ಯಾಜಿನ್, ಸರ್ ಕಲ್ಲು ನೋ ಎಸ್ಕೇಪ್. ಮಿಸ್ ಆಗಿನೂ ಬದುಕೋಕ್ಕೆ ಚಾನ್ಸ್ ಇಲ್ಲ. ಫೋಟೋ ತಗೊಂತಿರೋದು ಕಾಣುತ್ತಾ? ಫ್ಲೋಟಿಂಗ್ ರಾಕ್, ಎಸ್ ಫೈನಲಿ. ಇಲ್ಲ ಒಂದು ಸೈಜ್ ಚಿಕ್ಕದಾಗಿರುತ್ತೆ. ಹೂ ಮಾತ್ರ ನಿಮಗೆ ನೆನಪಿದೆಯಾ? ಇದು ನಾವು ಹಂಪಿಗೆ ಹೋದಾಗಲೂ ಇದೇ ಥರದೊಂದು ಮರ ಇತ್ತು, ತುಂಬ ವರ್ಷ ಹಳೇದು ಅಂತ ಹೇಳಿದರು. ಎಷ್ಟೋ ವರ್ಷ ಹಳೇದು ಅಂತ. ಈಗ ಇದೆ ಬ್ರೋ. ಇದು ಥರ ಬಟ್ಟೆ ಮಾತ್ರ ಅಂತ ಸ್ವಲ್ಪ ಏನು ಬೇಕನ್ಸತ್ತಲ್ಲ ಇರಬೇಕಾದ್ರೆ. ಅಲ್ಲ ಕಣ, ಇನ್ನೆಲ್ಲ ಇದೆಲ್ಲ ಹಾಂ ಇದೆಲ್ಲ ಹಳೆ ಕಾಲ ಪ್ಲಾಸ್ಟಿಕ್ ಇದೆ ನೋಡಿ. ಇದೇ ಥರ ಇಲ್ಲೂ ಎಲ್ಲ ಪ್ಲಾಸ್ಟಿಕ್ ಇತ್ತು, ಅದೆಲ್ಲ ಹೋಗಲಿ. ಏನಂತೀರ? ಇವಾಗ ನಾವು ಗಾರೆ ಮಾಡೋದು, ನಾವು ಅದಕ್ಕೂ ಗಾರೆ ಅಂತಲೇ ಹೇಳ್ತಾರೆ, ಬಟ್ ಸಿಮೆಂಟ್ ಗಾರೆ ಅಲ್ಲ. ಈ ವೈಟ್ ಅದು ಡೌಟ್, ಅದು ಪೇಂಟ್ ಮಾಡಿರ್ಬೋದು. ಈಗ ನನಗೆ ಯಾಕೆ ಅದು ಒರಿಜಿನಲ್ ಅನ್ಸುತ್ತೆ. ಇಲ್ಲ, ಅದು ಒರಿಜಿನಲ್ ಇರ್ಬೋದು, ಬಟ್ ಪೇಂಟ್ ಮಾಡಿದ್ದಾರೆ ಅದ್ರ ಮೇಲೆ ಪೇಂಟ್ ಮಾಡಿರ್ತಾರೆ. ಕೈಯಿಂದ. ವೀಕ್ಷಕರೇ, ಇದಾಗಿತ್ತು ಪೇನುಕೊಂಡ ಫೋರ್ಟ್ ಮತ್ತು ಲೇಪಾಕ್ಷಿ ಟೆಂಪಲ್ನ ಕಂಪ್ಲೀಟ್ ಬೈಕ್ ರೈಡ್. ಸೊ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ AP in ಕನ್ನಡ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.